ಯಾರಪ್ಪ ಇಷ್ಟೊತ್ತಲ್ಲಿ? ಓಹೋ ಗೌಡ್ರು, ಹೇಳಿ ಗೌಡ್ರೆ. ಲೈ ಇಬ್ರು ಒಟ್ಟಿಗೆ ಇದ್ದೀರಲ್ಲ? ಇಲ್ಲ ಗೌಡ್ರೆ, ಅವನೇನೋ ತರೋಕೆ ಆಚ್ಕೋಗವ್ನೆ. ನಾನು ಮನೆ ತ ಒಬ್ಬನೇ ಅನ್ಕೊಂಡು ಹೇಳಿ. ಸರಿ ಕೇಳಿಸ್ಕೊ, ಮುಖ್ಯವಾಗಿರೋ ವಿಷಯ. ನಾನು ನಿನಗೆ ಒಬ್ಬನ ಫೋಟೋ ಕಳಿಸಿದ್ದೀನಿ. ಹಾಂ, ಅವನು ನಮ್ಮ ಏರಿಯಾದವನು ಅಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವನು ಅಲ್ಲ. ಅವನ್ನ ಹುಡುಕ್ಬೇಕು. ಅವ್ನು ಎಲ್ಲಿದ್ದಾನಂತ ತಿಳ್ಕೊಂಡು ನನಗೆ ಹೇಳಬೇಕು. ಅಷ್ಟೇ ಅಲ್ವೇ ಗೌಡ್ರೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವ್ನು ಯಾವುದೇ ಊತದಲ್ಲಿ ಬಚ್ಚಿಟ್ಕೊಂಡಿದ್ರು ಸರಿನೇ, ಹೊರಗೆ ತೆಗ್ದು ಬಡ್ದು ಬಿಡ್ತೀವಿ ಹಂಗೆ. ಲೈ ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಅವನು ಸಿಂಚನ ಅಕ್ಕ ಹಿಂದೆ ಮೇಣಮೂರಿಂದ ಬಿದ್ದಿದ್ದಾನೆ. ಅವ್ರಿಗೆ ತೊಂದರೆ ಕೊಡೋಕೆ ನೋಡಿದ್ದಾನೆ. ಅದಕ್ಕೆ ಹೆಂಗಾದರೂ ಮಾಡಿ ಅವ್ನು ನಮ್ಮ ಕೈಗೆ ಸಿಗಲೇಬೇಕು ಕಲ. ಏನು ಅದಕ್ಕೆಯಿಂದ ಬಿದ್ದವನ? ಗೌಡ್ರೆ, ನಾಳೆ ಒತ್ತಾರೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಅವನ್ನ ಹುಡ್ಕೋಕೆ. ಆಮೇಲೆ ಇನ್ನೊಂದು ವಿಷಯ, ಅವನ್ನ ಹುಡುಕ್ತಾ ಇರೋ ವಿಷಯ ನಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅವ್ನು ಸಿಕ್ಕಿದ್ಮೇಲೆ ಎಲ್ಲ ವಿಷಯ ತಿಳ್ಕೊಂಡ್ಮೇಲೆ ಎಲ್ರಿಗೂ ಹೇಳುಮ. ಸರಿ ಗೌಡ್ರೆ, ಆಯ್ತು ಆಯ್ತು. ಸರಿ ಕಲ. ಲವ್ ಚಮಚ ಎಲ್ಲಿದ್ದಿಲ್ಲ? ಲವ್ ಬಾಯ್ಲಿ, ಬೇಗ ಬಸಿಯಾ ಬಾಯ್ಲಿ. ಏನು ಮೇಡಮ್ರೆ, ಕರೆಕ್ಟಾಗಿ ಹೇಳಿದ್ನಾ? ಹೌದು ಸಿದ್ದು ಅವರೇ, ನಾವು ಅವನ್ನ ಹುಡುಕ್ತಾ ಇರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಆಗಲೇ ನಮ್ಮ ಕೆಲಸ ಆಗೋದು. ಒಂದು ಸಲ ಅವ್ನು ನಮ್ಮ ಕೈಗೆ ಸಿಗಲಿ, ಅವ್ನ ಜಾತಕನ ಬಿಡ್ತೀನಿ. ಇದನ್ನೇ ಬೇಡ ಅನ್ನೋದು. ಸಿದ್ದು ಅವರೇ, ಅವ್ನು ಯಾರು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋವರೆಗೂ ನೀವು ಯಾರ ಮೇಲೂ ಕೈ ಮಾಡೋ ಹಾಗಿಲ್ಲ. ಹಂಗೆ ಮಾಡದೆ ಹೋದ್ರೆ ಅವ್ನು ಏನು ಹೇಳೋದೇ ಇಲ್ವಲ್ಲ ಮೇಡಮ್ರೆ. ಅಲ್ಲ ಸಿದ್ದು ಅವರೇ, ನಾವೀಗ ಅವನ್ನ ಹುಡುಕ್ತಾ ಇದ್ದೀವಿ ಅಂತ ಅವನಿಗೇನಾದರೂ ಗೊತ್ತಾದರೆ ಅವನಿಗೆ ಭಯ ಶುರುವಾಗುತ್ತೆ. ನಮ್ಮ ಕೈಗೆ ಸಿಕ್ಕಾಗ ಆ ಭಯದಿಂದ ಅವ್ನು ಬಾಯಿ ಬಿಡ್ತಾನೆ. ಆಗ ಅವ್ನು ಹೇಳ್ತಿರೋದು ನಿಜನೋ ಸುಳ್ಳು ನಾವು ಅದನ್ನು ತಿಳ್ಕೋಬೇಕು. ಆಮೇಲೆ ಪೊಲೀಸ್ ಏನು ನಿರ್ಧಾರ ತಗೋತಾರೋ ಅವ್ರು ಹಾಗೆ ಮಾಡಲಿ. ಸರಿ ಮೇಡಮ್ರೆ, ಹಂಗೆ ಮಾಡಮ್ಮ. ಅಣ್ಣ ಯಾಕೋ ಸಣ್ಣ ಆಗೋಗಿದ್ಯಾ ಕಣೋ, ಅದಕ್ಕೆ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಹಾಗೇನಿಲ್ಲ ಜಾನೂರೆ, ಇವರೇ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ನಾನು ನೋಡಿದ್ರೆ ಗೊತ್ತಾಗಲ್ವಾ? ಏನಿಲ್ಲ, ನೀನು ಹೀಗೆ ಮುದ್ದಾಗೆ ಚೆನ್ನಾಗಿರೋದು. ಇರ್ಲಿ ಬಿಡಮ್ಮ, ಸಣ್ಣ ದಪ್ಪ ಇರೋದು ಮುಖ್ಯ ಅಲ್ಲ, ಆರೋಗ್ಯವಾಗಿ ಲವಲವಿಕೆಯಿಂದ ಇರಬೇಕು. ಆರೋಗ್ಯವನ್ನು ಚೆನ್ನಾಗಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೇಕು, ಅಷ್ಟೇ ಮುಖ್ಯ. ಈಗೇನು ನೀವಿಬ್ರು ಹೀಗೆ ಮಾತಾಡ್ತಾ ಕೂತಿರ್ತೀರೋ ಇಲ್ಲ ಊಟಕ್ಕೆ ಬರ್ತೀರಾ? ಊಟ ನಮ್ದೆಲ್ಲರದು ಊಟ ಆಯ್ತು. ನೀನು ಚೆಲುವಿ ಹೋಗಿ ಊಟ ಮಾಡಿ. ಬನ್ನಿ ಬನ್ನಿ. ಅಪ್ಪ, ಯಾಕೆ ವೆಂಕಿನ ಹಾಗೆ ನೋಡ್ತಾ ಇದೆಯಾ? ನಮ್ಮ ವೆಂಕಿ ಪ್ರಾಮಾಣಿಕತೆ ಮುಗ್ಧತೆ ಮುಂದೆ ಎಷ್ಟೋ ಸಲ ನಾನು ಸಣ್ಣವನಾಗೋಗ್ಬಿಡ್ತೀನಿ ಮಗಳೇ. ಅದಕ್ಕೆ ನಾನು ಹೇಳೋದು, ಅವನು ಕೇವಲ ನಮ್ಮ ಮಗ ಮಾತ್ರ ಅಲ್ಲ, ಆ ದೇವರು ಕರುಣಿಸಿದ ವರ ಅಂತ. ಇಷ್ಟು ದಿನ ಆದರೂ ಒಂದು ದಿನ ನನಗೆ ವೆಂಕಿ ಹೊರೆ ಅಂತ ಅನಿಸಿಲ್ಲ. ಆದರೆ ನಮ್ಮ ಜೊತೆ ಬದುಕಿ ಅವನು ಸುಖ ಪಟ್ಟಿದ್ದಕ್ಕಿಂತ ಕಷ್ಟಪಟ್ಟಿದ್ದೇ ಹೆಚ್ಚು. ಆದರೂ ಒಂದು ದಿನ ಅವರ ಮುಖದಲ್ಲಿ ನಗು ಮಾಸಿಲ್ಲ. ಹೌದು ರೀ, ಬೆಂಕಿ ಬಂದಮೇಲೆ ನಮ್ಮ ಬದುಕಿಗೆ ಒಂದು ಅರ್ಥ ಬಂತು. ಮಕ್ಕಳೇ ಆಗಿಲ್ಲ ಅಂತ ಎಷ್ಟು ದೇವ್ರುಗಳಿಗೆ ಹರಕೆ ಹೊತ್ಕೊಂಡ್ವಿ, ಎಂತೆಂಥ ಪೂಜೆಗಳನ್ನ ಮಾಡಿದ್ವಿ, ಯಾರು ಏನು ಹೇಳಿದ್ರು ಮಾಡ್ತಿದ್ವಿ. ಆದರೆ ನಮ್ಮ ವೆಂಕಿ ನನ್ನ ಮಡ್ಲಿಗೆ ಬಂದು ಬಿದ್ದ ಮೇಲೆ ನನ್ನ ಮಡ್ಲು ತುಂಬಕ್ಕೆ ಶುರುವಾಯಿತು. ನೀವು ಹೇಳ್ದಾಗೆ ನಿಜವಾಗ್ಲೂ ನಮ್ಮ ಬೆಂಕಿ ನಮಗೆ ಆ ದೇವ್ರು ಕೊಟ್ಟಿರೋ ಮಗ. ನಿಮಗೆ ದೇವ್ರು ಕೊಟ್ಟ ಮಗ ಅಂದರೆ ನನಗೆ ದೇವ್ರು ಕೊಟ್ಟ ಅಣ್ಣ. ಅವರಿಬ್ರಿಗಿಂತ ನಾನಂತೂ ಇವನನ್ನೇ ಹಚ್ಕೊಂಡಿರೋದು. ನನಗೆ ಏನಾದರೂ ಬೇಜಾರಾದರೆ ಅವನ ಕಣ್ಣಲ್ಲಿ ನೀರಿರುತ್ತೆ. ನಂಗೆ ಖುಷಿ ಆದರೆ ನನಗಿಂತ ಜಾಸ್ತಿ ಅವನು ಖುಷಿ ಪಡ್ತಾನೆ. ಜೊತೆಲಿ ಹುಟ್ಟಿಲ್ಲ ಅಂದರೂ ಅವನ್ನ ತುಂಬಾ ಹಚ್ಕೊಂಡಿದ್ದೀನಿ. ಅವನು ಅಷ್ಟೆ.
ಈ ವಿಷಯದಲ್ಲಂತೂ ನಾನು ತುಂಬಾ ಅದೃಷ್ಟವಂತೆ. ಮಗಳೇ, ನೀನೊಬ್ಬಳೇ ಅದೃಷ್ಟವಂತೆ ಅಲ್ಲ, ನಾನು ಅದೃಷ್ಟವಂತ. ಇವತ್ತು ನಾನು ಜೀವಂತವಾಗಿ ಬದುಕಿದ್ದೀನಿ ಅಂದರೆ ಅದಕ್ಕೆ ಅವರ ಅಪ್ಪನೇ ಕಾರಣ. ಏನು ಹೇಳ್ತಿದ್ಯಪ್ಪ? ಹೌದು ಮಗಳೇ, ಅವತ್ತು ಅವರಪ್ಪ ಅಲ್ಲಿ ಇಲ್ಲ ಅಂದಿದ್ರೆ ಇನ್ನೇನು ಜೀವನ ಮುಗಿದು ಎಷ್ಟೋ ವರ್ಷ ಆಗಿರೋದು. ಈ ಜೀವ ಅವನು ಕೊಟ್ಟು ಭಿಕ್ಷೆ. ನನ್ನ ಹಾಗೆ ಅವನು ಪ್ರೀತಿಸಿ ಮದುವೆ ಮಾಡಿಕೊಂಡ. ಅಪ್ಪ ಅಮ್ಮ ಇಬ್ಬರನ್ನೂ ಹೊರಗಡೆ ಹಾಕಿದ್ರು. ನಾವಿಬ್ಬರು ಒಂದು ಕಡೆ ಕೆಲಸ ಮಾಡ್ತಾ ಇದ್ವಿ. ಒಂದಿನ ವೆಂಕಿ, ಒಂದು ನಿಮಿಷ. ಏನೋ ಸಿನಾ? ಇಲ್ಲೇ ನಮ್ಮ ಕಸ್ಟಮರ್ದು ರೋಡ್ ಹತ್ರ ಒಂದು ಗಾಡಿ ಕೆಟ್ಟೋಗಿದ್ದಂತೆ. ನಾನೊಂಚೂರು ಹೋಗಿ ನೋಡ್ಕೊಂಡ್ ಬರ್ತೀನಿ. ಏಯ್, ನಿನ್ಗೇನು ಬುದ್ಧಿ ಇದೆಯೇನೋ? ನಿಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ. ಹೋಗಿ ಮೊದಲು ಅದನ್ನ ಅಟೆಂಡ್ ಮಾಡೋ, ನಾನು ನೋಡ್ಕೊತೀನಿ. ಹೋಗೋ. ಹಂಗಲ್ಲ, ಅವರು ನಮ್ಮ ರೆಗ್ಯುಲರ್ ಕಸ್ಟಮರು. ಎರಡೆರಡು ಗಾಡಿ ಕಳಿಸ್ತಾರೆ. ಕರ್ದಾಗ ಹೋಗಿಲ್ಲ ಅಂದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಲಕ್ಷ್ಮಿನ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು. ಏಯ್, ಯಾವಾಗಲೂ ಕೆಲಸ ಅಂತಿರ್ತೀಯಲ್ಲ, ಹಾಂ? ಏನಕ್ಕೋ ದುಡಿತೀವಿ ನಾವು? ನಮ್ಮ ಮನೆಯವ್ರು ಚೆನ್ನಾಗಿರಲಿ ಅಂತ ತಾನೆ. ಮೊದಲು ಹೋಗಿ ತಂಗಿವನ್ನ ಆಸ್ಪತ್ರೆಗೆ ತೋರಿಸು, ನಾನು ನೋಡ್ಕೊತೀನಿ. ಕೊಡಿ ಅಲ್ಲಿ, ನಾನು ನೋಡ್ಕೊತೀನಿ. ಕೊಡ, ನಾನು ನಿನ್ನ ಕೆಲಸ ಅಟೆಂಡ್ ಮಾಡಿ ನಿನ್ಗೆ ಫೋನ್ ಮಾಡಿ ಹೇಳ್ತೀನಿ. ಹೋಗೋ. ಸರಿಪ್ಪ.